ಎಲ್ಲರಿಗೂ ನಮಸ್ಕಾರ. ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ. ಈ ವ್ಲಾಗ್ ನಾನು ಮಾಡಿ ಆಲ್ಮೋಸ್ಟ್ 2-3 ತಿಂಗಳಾಯಿತು. ಬಟ್ ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ. ಸಾರಿ ಫಾರ್ ದ ಡಿಲೇ. ಆ್ಯಕ್ಚುಲಿ ನಾನು ಡಿಸೆಂಬರಲ್ಲಿ ನನ್ನ ಅಮ್ಮನ ಮನೆಗೆ ಹೋಗಿದ್ದೆ. ಆವಾಗ ಮಾಡಿದ ವ್ಲಾಗ್ ಇದು. ಅಮ್ಮನ ಮನೆಗೆ ಹೋಗಿ ರೀಚ್ ಆಗೋದಕ್ಕೆ ಪ್ರೀವಿಯಸ್ ಡೇ ಅಂದರೆ ಸಾಯಂಕಾಲ ಆಗಿತ್ತು. ಸೊ ಅವಾಗ ನಾನೇನು ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಅದರ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್‌ಫಾಸ್ಟ್‌ಗೆ ಅಂತ ಚಪಾತಿ ಮಾಡಿದ್ವಿ. ಇದನ್ನ ನಾನು ಶಾರ್ಟ್ಸ್ ಆಗಿ ಪೋಸ್ಟ್ ಮಾಡ್ತಾ ಇದ್ದೆ. ಚಪಾತಿಗೆ ಇವತ್ತು ಕಾಂಬಿನೇಷನ್ ಆಗಿ ನನ್ನ ಫೇವ್ರೆಟ್ ಮೊಳಕೆ ಕಟ್ಟಿದ ಕಾಳು ಸಾರು. ಸೊ ಇದಂದ್ರೆ ನಂಗೆ ತುಂಬಾನೇ ಇಷ್ಟ. ಚಪಾತಿ ಜೊತೆ ಅಂದ್ರೆ ನಂಗೆ ತುಂಬಾನೇ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಅಂತ ಇದನ್ನೇ ಮಾಡಿದ್ರು. ಹುರುಳಿ ಕಾಳು ಹಾಕಿ ಸಾರು ಮಾಡಿದ್ರು. ಸೊ ಅದನ್ನೇ ಇವಾಗ ಸರ್ವ್ ಮಾಡಿ ಕೊಟ್ಟಿದ್ದಾಯ್ತು. ನಾನ್ ನಾರ್ಮಲ್ ಆಗಿ ನಮ್ಮ ಮನೇಲಿ ಒಂದು ಪ್ರಾಕ್ಟೀಸ್‌ನ ಫಾಲೋ ಮಾಡ್ತೀನಿ. ಏನಪ್ಪಾ ಅಂದ್ರೆ, ನಾನ್ ಏನಾದ್ರು ಅಮ್ಮನ್ ಮನೆಗೆ ಹೋದಾಗ ನಾನ್ ಏನ್ ಕೆಲ್ಸನೂ ಮಾಡಲ್ಲ. ಬರೀ ರೆಸ್ಟ್ ತಗೊಳಕ್ ಮಾತ್ರ ಅಲ್ಲಿ ಹೋಗೋ ತರ ನಾನ್ ಇರ್ತೀನಿ. ಅದೇ ತರ ಅಮ್ಮ ಏನಾದ್ರು ನಮ್ ಮನೆಗ್ ಬಂದಾಗ ನಾನ್ ಅವ್ರ ಕೈಯಲ್ಲಿ ಯಾವ ಕೆಲ್ಸನೂ ಮಾಡ್ಸಲ್ಲ. ಯಾಕಂದ್ರೆ ಅವ್ರಿಗೂ ರೆಸ್ಟ್ ಬೇಕು ಅಂತ ಅನ್ಸುತ್ತೆ ಅಲ್ವಾ? ಹಂಗಾಗಿ ಅವ್ರು ನಮ್ ಮನೆಗ್ ಬಂದಾಗ ರೆಸ್ಟ್ ತಗೊಳ್ಳಿ ಅಂದ್ಬಿಟ್ಟು ನಾನ್ ಯಾವ ಕೆಲ್ಸನೂ ಮಾಡ್ಸಲ್ಲ. ಬಟ್ ಈ ಸಲ ಕೆಲವೊಂದು ರೀಸನ್ಸ್ ಇಂದ ನಾನು ಆದಷ್ಟು ಅಡಿಗೆ ಮನೇಲಿ ಇರೋ ತರಾನೇ ಆಗಿತ್ತು. ಅಡಿಗೆ ಎಲ್ಲ ಮಾಡ್ಕೊಂಡು ವಿಚ್ ಇಸ್ ಫೈನ್. ಯಾವಾಗ್ಲಾದ್ರೂ ಒಂದ್ಸಲ ಹಿಂಗಾಗತ್ತೆ. ಬ್ರೇಕ್‌ಫಾಸ್ಟ್ ಎಲ್ಲ ಆದ್ಮೇಲೆ ಒಂದ್ ಗ್ಲಾಸ್ ಕಾಫಿ ಬೇಕೇ ಬೇಕು. ಅದನ್ನ ಮಾಡ್ಕೊಂಡು ನನ್ನ ಫೇವರೆಟ್ ಪ್ಲೇಸ್‌ನಲ್ಲಿ ನಾನು ಕುತ್ಕೊಂಡು ಇವತ್ತು ಕಾಫಿನ ಎಂಜಾಯ್ ಮಾಡ್ತಾ ಇದ್ದೀನಿ. ಈವನ್ ಬಿಫೋರ್ ಮ್ಯಾರೇಜ್ ನಾನು ಈ ಪ್ಲೇಸಲ್ಲೇ ಕುತ್ಕೊಂಡು ಅಡಿಗೆ ಮನೆಯಲ್ಲಿ ಹರಟೆ ಹೊಡ್ಕೊಂಡು ಕೆಲಸ ಎಲ್ಲ ಮಾಡ್ತಾ ಇದ್ದಿದ್ದು. ಸೊ ಅದನ್ನೆಲ್ಲ ಇವಾಗ ರಿಕಾಲ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಅಂಡ್ ಮೋಸ್ಟ್ ಆಫ್ ದ ಟೈಮ್ ನಾನು ಬರೀ ಅಡಿಗೆ ಮನೇಲಿರೋಂಥದ್ದೇ ವಿಡಿಯೋ ಮಾಡಿದ್ದೀನಿ. ಯಾಕಂದ್ರೆ ಅಮ್ಮನ್ ಮನೆಗೆ ಹೋಗಿದ್ದೆ ತುಂಬಾ ದಿನ ಆದ್ಮೇಲೆ. ಸೊ ಸ್ವಲ್ಪ ಹೊತ್ತಾದ್ರೂ ಅಮ್ಮನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ನಾನು ಆದಷ್ಟು ವ್ಲಾಗ್ ಮಾಡಕ್ ಹೋಗಿಲ್ಲ. ಎಷ್ಟಾಗುತ್ತೋ ಅಷ್ಟ್ ಮಾತ್ರ ಮಾಡಿದೀನಿ. ಅಂಡ್ ತೊಗರಿಕಾಯಿ ತಂದಿದ್ರು ಮನೆಗೆ. ಆ ಟೈಮಲ್ಲಿ ಸೀಸನ್ ಅಲ್ವಾ ಹಂಗಾಗಿ ತಂದಿದ್ರು. ನನಗ್ ಆಕ್ಚುಲಿ ಈ ಕೆಲ್ಸ ಇಷ್ಟ ಇಲ್ಲ. ಯಾಕಂದ್ರೆ ಅದ್ರಲ್ಲಿ ಹುಳ ಇರತ್ತೆ. ಹುಳ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಭಯ. ಅದೇನೋ ಗೊತ್ತಿಲ್ಲ. ಅದಕ್ಕೆ ನಾನು ಈ ಕೆಲ್ಸ ಎಲ್ಲ ಆದಷ್ಟು ನಾನ್ ಮಾಡಕ್ ಹೋಗಲ್ಲ. ಬಟ್ ಇವತ್ತು ಬೇರೆ ಆಪ್ಷನ್ ಇಲ್ಲ, ಮಾಡ್ಬೇಕಾಗತ್ತೆ. ಹಂಗಾಗಿ ಮಾಡಿದ್ದಾಯ್ತು. ಅಷ್ಟಕ್ಕೂ ನಾನು ಅರ್ಧದಲ್ಲೇ ಎದ್ದು ಬಂದೆ. ಅದು ಬೇರೆ ವಿಷಯ. ಸೊ ಈಗ ಕೆಲಸ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಅಮ್ಮ ಡಿನ್ನರ್‌ಗೆ ಮತ್ತೆ ಲಂಚ್‌ಗೆ ಅಂತ ಇವತ್ತು ಅಡುಗೆ ಮಾಡ್ತಿದ್ರು. ಏನಪ್ಪಾ ಅಂದ್ರೆ ಸ್ಪೆಷಲ್ ಆಗಿ ಟೊಮೆಟೊ ರಸಂ, ಅದ್ರ ಜೊತೆನಲ್ಲಿ ಉಂಡೆ ಸಾರು, ವೆಜ್ ಉಂಡೆ ಸಾರು ಬರುತ್ತಲ್ವಾ ಅದು. ನಾನು ಆಲ್ರೆಡಿ ಈ ರೆಸಿಪಿನ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ಮನೆ ಹತ್ರ ಕೋತಿ ಎಲ್ಲ ಓಡಾಡ್ತಾ ಇತ್ತು. ಅದನ್ನ ಕೂಡ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಟೆರೇಸ್‌ಗೆ ಬಂದೆ. ಬಿಸಿಲು ಅವಾಗಲೇ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿತ್ತು. ಗೊತ್ತಿಲ್ಲ ಏನಕ್ಕೆ ಅಂತ. ಹಂಗಾಗಿ ಸಾಯಂಕಾಲ ಮತ್ತೆ ಬರೋಣ ಅಂದ್ಬಿಟ್ಟು ವಾಪಸ್ ಮನೆಗೆ ಬಂದಿದ್ದಾಯ್ತು. ಅಷ್ಟರಲ್ಲಿ ಇಲ್ಲಿ ಅಮ್ಮ ಅಡುಗೆ ಎಲ್ಲ ಮಾಡಿ ಮುಗಿಸಿದ್ರು. ಆ್ಯಂಡ್ ಫಿಶ್ ಫ್ರೈ ಕೂಡ ಮಾಡ್ತಿದ್ರು ನನಗೋಸ್ಕರ ಅಂದ್ಬಿಟ್ಟು. ನಾನು ಬೇಡ ಅಂತ ಹೇಳಿದ್ರೂ ಕೇಳಿಲ್ಲ. ಫಿಶ್ ಫ್ರೈ ಮಾಡ್ತಿದ್ರು. ಅಮ್ಮಂಗೆ ಟೆರೇಸಲ್ಲಿ ಗಾರ್ಡನಿಂಗ್ ಮಾಡಬೇಕು ಅಂತ ತುಂಬಾನೇ ಇಷ್ಟ. ಅದನ್ನೆಲ್ಲ ಮಾಡಿದ್ರು. ಪಾಪ ಈ ಕೋತಿಗಳ ಕಾಟದಿಂದನೇ ಅದನ್ನ ಕಂಪ್ಲೀಟ್ ಆಗಿ ಮೇಂಟೈನ್ ಮಾಡೋಕ್ಕಾಗಿಲ್ಲ. ಸೊ ಇದೇ ಕೆಲವೊಂದು ಗಿಡಗಳೆಲ್ಲ ಇಟ್ಟಿದ್ದಾರೆ ಇನ್ನ. ಏನೇನು ಅಂತ ಆಮೇಲೆ ತೋರಿಸ್ತೀನಿ. ವ್ಲಾಗ್‌ನ ಪೂರ್ತಿಯಾಗಿ ನೋಡಿ. ಇಲ್ಲಿಗೆ ಬಂದು ನಾನು ಟೇಕ್ ಓವರ್ ಮಾಡಿದೆ ಫಿಶ್ ಫ್ರೈ ಎಲ್ಲ ಮಾಡೋದು. ಅದಾದ್ಮೇಲೆ ಊಟ ಕೂಡ ಸರ್ವ್ ಮಾಡಿದ್ದಾಯ್ತು. ಮುದ್ದೆ, ಮೊಳಕೆ ಕಾಳಿನ ಸಾರು, ಹಾಗೆ ಫಿಶ್ ಫ್ರೈ. ಐ ನೋ ಇದು ವಿಯರ್ಡ್ ಕಾಂಬಿನೇಷನ್ ಅಂತ, ಬಟ್ ಸ್ಟಿಲ್ ಮಾಡಿ ತಿಂದಿದ್ದಾಯ್ತು. ಇವಾಗ ಸಂಜೆ ನನಗೋಸ್ಕರ ಅಂದ್ಬಿಟ್ಟು ವೆಜ್ ಉಂಡೆ ಸಾರು ಮಾಡ್ತಿದ್ದಾರೆ ಅಂತ ಹೇಳ್ದೆ ಅಲ್ವಾ? ಸೊ ಅದಕ್ಕೆ ಇವಾಗ ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅದ್ರ ಜೊತೆನಲ್ಲಿ ವಡೆ ಕೂಡ ಡೀಪ್ ಫ್ರೈ ಮಾಡ್ತಾ ಇದ್ದಾರೆ. ಹಿಟ್ಟು ಸೇಮ್ ಆಗಿರೋದ್ರಿಂದ ವಡೆ ಕೂಡ ಮಾಡ್ಕೊಳ್ಬೋದು. ಕ್ರಿಸ್ಪಿಯಾಗಿ ಬಂದಿತ್ತು. ವಡೆ ಅಂತೂ ತುಂಬಾನೇ ಚೆನ್ನಾಗಿತ್ತು. ಸೊ ಒಂದೆರಡು ವಡೆ ಮಾಡಿದ ತಕ್ಷಣನೇ ನಾನು ತಗೊಂಡು ಅದನ್ನ ತಿನ್ನೋದಕ್ಕೆ ಅಂದ್ಬಿಟ್ಟು ಟೆರೇಸ್‌ಗೆ ಬಂದಿದ್ದಾಯ್ತು. ಇಲ್ಲಿ ಗಿಡ ಎಲ್ಲ ನೋಡ್ಕೊಂಡು, ಏನೇನ್ ಗಿಡ ಇದೆ, ಹೆಂಗಿದೆ ಅಂತ ಎಲ್ಲ ನೋಡ್ಕೊಂಡು, ವ್ಯೂನ ಎಂಜಾಯ್ ಮಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಸಂಜೆ ಆಗ್ತಿದ್ದಂಗೆ ವೆದರ್ ಸ್ವಲ್ಪ ಕೂಲ್ ಆಗಿತ್ತು. ಸೊ ಅದಕ್ಕೆ ಅಂದ್ಬಿಟ್ಟು ಅಲ್ಲೇ ಇದ್ದು ಟೈಮ್ ಸ್ಪೆಂಡ್ ಮಾಡ್ತಾ ನಿಮ್ಗೆ ಗಿಡ ಎಲ್ಲ ತೋರ್ಸೋಣ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಅಮ್ಮಂಗೆ ಗಾರ್ಡನಿಂಗ್ ಅಂದ್ರೆ ತುಂಬಾನೇ ಇಂಟ್ರೆಸ್ಟ್ ಜಾಸ್ತಿ. ಬಟ್ ಪ್ಲೇಸ್ ಇಲ್ಲ. ಅದಕ್ಕೆ ಕರೆಕ್ಟಾಗಿ ತಕ್ಕಂತೆ ಪ್ಲೇಸ್ ಇಲ್ಲ. ಹಂಗಾಗಿ ಇರೋ ಜಾಗದಲ್ಲೇ ಟೆರೇಸಲ್ಲಿ ಈ ತರ ಪಾಟಲ್ಲೆಲ್ಲಾನು ಹಾಕಿಟ್ಟಿದ್ದಾರೆ. ಪೊಮೊಗ್ರಾನೇಟ್ ಗಿಡ ಕೂಡ ಹಾಕಿದ್ದಾರೆ. ನೀವು ನಂಬ್ತಿರೋ ಬಿಡ್ತಿರೋ ಜಾಕ್ ಫ್ರೂಟ್ ಹಲಸಿನ ಹಣ್ಣು ಮರನೂ ಆಗೋ ಥರದ್ದು ಹಾಕಿದ್ದಾರೆ. ಅದು ಕೂಡ ಬಂದಿತ್ತು. ಬಟ್ ಆಮೇಲೆ ಕೊಟ್ಟು ಕಳಿಸಿದ್ದಾರೆ ಬೇರೆಯವ್ರಿಗೆ ಬೇಡ ಅಂದ್ಬಿಟ್ಟು. ಸೊ ಈ ತರ ಎಲ್ಲಾ ರೀತಿಯಾದಂತ ಗಿಡಗಳನ್ನ ಇದ್ರಲ್ಲಿ ಹಾಕಿದ್ರು. ಅಂಡ್ ಕೋತಿಗಳಿಂದ ಕೆಲವೊಂದೆಲ್ಲ ಹೊರ್ಟೋಯ್ತು. ಹೂವ ಬಿಟ್ಟಿದ್ರು ಕೂಡ ಅದೆಲ್ಲ ಕಿತ್ತಾಕತ್ತೆ. ಸೊ ಈ ರೀತಿ ಪ್ರಾಬ್ಲಮ್ಸ್ ಇದೆ. ಇರೋದ್ರಲ್ಲಿ ಈ ತರ ಮೇಂಟೈನ್ ಮಾಡ್ತಾ ಇದ್ದಾರೆ. ಅಲ್ಲಿ ನಾನು ವ್ಯೂ ಎಲ್ಲ ಎಂಜಾಯ್ ಮಾಡ್ಕೊಂಡು ಕೆಳಗ್ ಬಂದಿದ್ದಾಯ್ತು. ಇಲ್ಲಿ ಅಮ್ಮ ವಡೆ ಸುಡ್ತಾ ಇದ್ರು. ಅಂಡ್ ಅದ್ರ ಜೊತೆನಲ್ಲಿ ನಾನು ಟೀ ಕೂಡ ಮಾಡಿ ರೆಡಿ ಮಾಡಿದ್ದಾಯ್ತು. ವಡೆ ಅಥವಾ ಯಾವ್ದಾದ್ರು ಡೀಪ್ ಫ್ರೈಡ್ ಐಟಮ್ಸ್ ಮಾಡಿದಾಗ ನನಗೆ ಕಾಂಬಿನೇಷನ್ ಆಗಿ ಟೀನೇ ಬೇಕು. ಕಾಫಿ ಅಂತೂ ನಂಗೆ ಇಷ್ಟ ಆಗಲ್ಲ. ಹಂಗಾಗಿ ಟೀನ ಪ್ರಿಪೇರ್ ಮಾಡಿದ್ದಾಯ್ತು.
ಆ್ಯಂಡ್ ಇಲ್ಲಿ ಅಡುಗೆನೂ ರೆಡಿ ಆಗಿದೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಊಟ ಮಾಡಿದ್ದು ಕೂಡ ಆಯಿತು. ನೆಕ್ಸ್ಟ್ ಡೇ ಇವಾಗ ಈ ನೆಕ್ಸ್ಟ್ ಡೇ ನಾನು ಜಾಸ್ತಿ ವ್ಲಾಗ್ ಏನು ಮಾಡಕ್ ಹೋಗಿಲ್ಲ. ಬ್ರೇಕ್‌ಫಾಸ್ಟ್‌ಗೆ ಅಮ್ಮ ಬಟಾಣಿ ಎಲ್ಲ ಹಾಕಿ ಉಪ್ಮಾ ಮಾಡಿದ್ರು. ಅದನ್ನ ತಿಂದ್ಬಿಟ್ಟು ಟೈಮ್ ಪಾಸ್ ಮಾಡಿದ್ದಾಯ್ತು. ಆ್ಯಂಡ್ ಸಂಜೆ ಅಷ್ಟೊತ್ತಿಗೆ ಗುಲಾಬ್ ಜಾಮೂನ್ ಮಾಡಿದ್ರು. ಅದು ಆ್ಯಕ್ಚುಲಿ ನಮ್ಮ ಅಣ್ಣನ ಮಗನಿಗೆ ತಗೊಂಡು ಹೋಗೋದಕ್ಕೆ ಅಂತ ಮಾಡಿದ್ರು. ಸೊ ಅದನ್ನ ಕೂಡ ಪ್ರಿಪೇರ್ ಮಾಡಿ ಇಟ್ಟಿದ್ದಾಯ್ತು. ಇದು ನೆಕ್ಸ್ಟ್ ಡೇ. ಮತ್ತೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಕಿಚನ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಆಗಿ ನಂದು. ಬೆಳಗ್ಗೆಯಿಂದಾನೇ ಕೆಲಸ ಸ್ಟಾರ್ಟ್ ಮಾಡಿದ್ದಾಯ್ತು. ಹಾಲು ಕಾಯಿಸಿ ಕಾಫಿ ಕಲಿಸ್ತಾ ಇದ್ದೀನಿ. ನಾನ್ ನಾರ್ಮಲ್ ಆಗಿ ಬರೀ ಹೊಟ್ಟೆನಲ್ಲಿ ಕಾಫಿ ಕುಡಿಯಲ್ಲ. ಅದು ಒಂಥರ ಆಸಿಡಿಟಿ ಫಾರ್ಮ್ ಆಗುತ್ತೆ. ಹಂಗಾಗಿ ನಾನು ಕುಡಿಯಲ್ಲ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಬೂಸ್ಟ್ ಇತ್ತು. ನನಗೆ ಬೂಸ್ಟ್ ಇಷ್ಟ ಇಲ್ಲ. ಬೋರ್ನ್‌ವಿಟಾ ಇಷ್ಟ. ಸೊ ಹಂಗಾಗಿ ಬೇರೆ ಓಕೆ ಫೈನ್ ಇವತ್ತು ಒಂದಿನ ತಾನೆ ಅಂದ್ಬಿಟ್ಟು ನಾನು ಕಾಫಿನೇ ಕಲ್ಸ್ಕೊಂಡು ಕುಡ್ದಿದ್ದಾಯ್ತು. ಅಂಡ್ ಬ್ರೇಕ್‌ಫಾಸ್ಟ್‌ಗೆ ಇವತ್ತು ಅಕ್ಕಿ ರೊಟ್ಟಿ. ಇದನ್ನ ಕೂಡ ನಾನು ಶಾರ್ಟ್ಸ್ ಆಗಿ ಪೋಸ್ಟ್ ಮಾಡಿದ್ದೆ. ಅಕ್ಕಿ ರೊಟ್ಟಿ ತಟ್ಟೋ ಪೇಪರ್ ಯಾವ್ದು ಅಂತ ಕೇಳಿದ್ರು ಕೆಲವ್ರು. ಸೊ ಅದು ಬಟರ್ ಪೇಪರ್. ಆರಾಮಾಗಿ ಎಲ್ಲ ಕಡೆನೂ ಸಿಗುತ್ತೆ ನಿಮ್ಗೆ. ಅದ್ರ ಮೇಲೆ ನಾವು ತಟ್ಟಿದಾಗ ಅದು ಅಂಟ್ಕೊಳ್ದೆ ಈಸಿಯಾಗಿ ನಾವು ತವಾ ಮೇಲೆ ಅದನ್ನ ಟ್ರಾನ್ಸ್‌ಫರ್ ಮಾಡ್ಕೊಳ್ಬೋದು. ಸೊ ನನ್ಗೆ ಅಕ್ಕಿ ರೊಟ್ಟಿ ಸ್ವಲ್ಪ ಕ್ರಿಸ್ಪಿಯಾಗಿರ್ಬೇಕು. ಹಂಗಾಗಿ ನಾನು ಕ್ರಿಸ್ಪಿಯಾಗಿ ಮಾಡ್ಕೊಂಡು ಇವಾಗ ಅದ್ರ ಜೊತೆಗೆ ಅಂದ್ಬಿಟ್ಟು ಉಪ್ಪಿನಕಾಯಿನ ನಂಚ್ಕೊಂಡು ತಿಂದಿದ್ದಾಯ್ತು. ಇಲ್ಲಿ ಟಿವಿನಲ್ಲಿ ಅಂಡರ್-19 ಕ್ರಿಕೆಟ್ ಮ್ಯಾಚ್ ಬರ್ತಾ ಇತ್ತು. ಸೊ ಅದನ್ನ ನೋಡ್ತಾ ಟೈಮ್ ಪಾಸ್ ಮಾಡ್ತಾ ಸ್ವಲ್ಪ ಹೊತ್ತು ಹಂಗೆ ಹರಟೆ ಹೊಡಿತಾ ಇದ್ವಿ. ಅದಾದ್ಮೇಲೆ ಲಂಚ್ ಟೈಮ್ ಆಯ್ತು. ಲಂಚ್ ಟೈಮ್‌ಗೆ ನಾವು ಏನಾದ್ರು ಸ್ಪೆಷಲ್ ಆಗಿ ಮಾಡೋಣ ಅಂದ್ಬಿಟ್ಟು ನಾನು ಲಿಶಿಯಸ್ ಅಲ್ಲಿ ಇದು ಮಟನ್ ಕೈಮಾ ಆರ್ಡರ್ ಮಾಡಿದ್ದೆ ಪ್ರೀವಿಯಸ್ ಡೇನೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಇವತ್ತು ಕೈಮಾ ಸಾರನ್ನ ಮಾಡ್ತಾ ಇದ್ದೀನಿ. ಕೈಮಾ ಉಂಡೆ ಸಾರು. ಸೊ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ರೆಸಿಪಿ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಹಂಗಾಗಿ ನಾನು ಯೂಟ್ಯೂಬಲ್ಲೇ ಸರ್ಚ್ ಮಾಡಿದೆ. ಬೆಸ್ಟ್ ಅಂತ ನನ್ಗನ್ಸಿದ್ದು ಅಂದ್ರೆ ಕಲರ್ ಟಾಕೀಸ್ ಚಾನೆಲ್ ಇದೆ ಅಲ್ವಾ? ಅದರಲ್ಲಿ ಇವರು ಮರಾಠ ಹೋಟೆಲ್ ಅವರು ರೆಸಿಪಿನ ಶೇರ್ ಮಾಡಿದ್ರು. ಆ ವಿಡಿಯೋ ನೋಡ್ಕೊಂಡು ನಾನಿವತ್ತು ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ಇದರಲ್ಲಿ ನನ್ನ ಓನ್ ವರ್ಷನ್ ಕೂಡ ಇದೆ. ಅಂದ್ರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ನಾರ್ಮಲ್ ಆಗಿ ಮಟನ್ ಸಾರಿಗೆ ಏನೇನು ಹಾಕ್ತೀನೋ ಅದೇನೆ ನಾನಿವತ್ತು ಹಾಕಿ ಮಾಡ್ತಾ ಇರೋದು. ಅವ್ರು ಸ್ವಲ್ಪ ಡಿಫರೆಂಟ್ ಆಗಿ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ಈ ಫ್ರೈಯಿಂಗ್ ಮೆಥಡ್ ಅಲ್ಲಿ ಟೊಮೆಟೊ ಆಡ್ ಮಾಡಿಲ್ಲ. ಬಟ್ ನಾನು ಆಡ್ ಮಾಡಿದ್ದೀನಿ. ಕುಕ್ಕರ್‌ನ ಬಿಸಿ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಚಕ್ಕೆ, ಲವಂಗ, ಜೀರಿಗೆ, ಮೆಣಸು, ಸೋಂಪು ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಂಡೆ. ಅದ್ರ ನೆಕ್ಸ್ಟು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊ ಇದೆಲ್ಲಾನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಅದ್ರ ಜೊತೆನಲ್ಲೇ ತೆಂಗಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು, ಪುದೀನ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಸಿ ಆದ್ಮೇಲೆ ಪೇಸ್ಟ್ ಆಗಿ ರುಬ್ಬಿಟ್ಕೊಂಡಿದ್ದೀನಿ. ಆ ರುಬ್ಬಿರುವಂಥ ಪೇಸ್ಟ್‌ನಲ್ಲಿ ಸ್ವಲ್ಪ ಸಪರೇಟ್ ಆಗಿ ಅಂದ್ರೆ ಒಂದು 2 ಸ್ಪೂನ್ ಅಷ್ಟು ಸಪರೇಟ್ ಆಗಿ ಒಂದು ಕಪ್ಪಲ್ಲಿ ಎತ್ತಿಟ್ಕೊಂಡೆ. ಇನ್ನ ಮಿಕ್ಕಿದ ಮಸಾಲ ಪೇಸ್ಟ್‌ನ ಈ ತರ ಪಾತ್ರೆಗೆ ಹಾಕೊಂಡು ಅದಕ್ಕೆ ಬೇಕಾಗಿರುವಂತ ನೀರನ್ನ ಹಾಗೆ ಉಪ್ಪನ್ನ ಸೇರಿಸ್ಬಿಟ್ಟು ಅದನ್ನ ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಬಿಟ್ಟೆ. ಅಂಡ್ ನಾವು ಸಪರೇಟ್ ಆಗಿ ಎತ್ತಿಟ್ಟಿದ್ವಲ್ಲ ಪೇಸ್ಟು ಅದಕ್ಕೆ ನಾನಿವಾಗ ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮೆಟೊ ಇದನ್ನ ಹಾಕಿ ಉಪ್ಪನ್ನ ಹಾಕಿ ಮತ್ತೆ ಫೈನ್ ಪೇಸ್ಟ್ ಆಗಿ ರುಬ್ಬಿಟ್ಕೊಂಡೆ. ಇಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದ್ರು. ನೆಕ್ಸ್ಟ್ ಡೇ ನಾನು ಇಲ್ಲಿಂದ ಹೊರಡ್ಬೇಕು ಅಂದ್ರೆ ಅಮ್ಮನ ಮನೆಯಿಂದ ಹೊರಡ್ಬೇಕು. ಅದನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ರು. ಸೊ ಅವ್ರನ್ನ ಎಲ್ಲ ಮಾತಾಡಿಸ್ಬಿಟ್ಟು ಮತ್ತೆ ವಾಪಸ್ ನಾನು ಇಲ್ಲಿ ಅಡಿಗೆ ಮಾಡೋದಕ್ಕೆ ಬಂದಿದ್ದೀನಿ. ಕೈಮಾ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ನಾವು ರುಬ್ಬಿಟ್ಟಿದಂಥ ಪೇಸ್ಟನ್ನ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಮತ್ತೆ ನಾನು ಮಿಕ್ಸಿಗೆ ಹಾಕೊಂಡು ಒಂದು ಪಲ್ಸ್ ಮೋಡಲ್ಲೇ ಸ್ವಲ್ಪ ಹಾಗೆ ಗ್ರೈಂಡ್ ಮಾಡ್ಕೊಂಡೆ. ಸ್ವಲ್ಪ ಪೇಸ್ಟ್ ಥರ ಆಗಲಿ ಅಂತ. ಇದನ್ನ ನಾನು ಉಂಡೆ ಕಟ್ಟಿದ್ದೀನಿ. ಉಂಡೆ ಕಟ್ಟಬೇಕಾದ್ರೆ ನಾವು ಜಾಸ್ತಿ ಜೋರಾಗಿ ಪ್ರೆಸ್ ಮಾಡಬಾರ್ದು. ಅವಾಗ ಕೈಮಾ ಗಟ್ಟಿ ಆಗ್ಬಿಡುತ್ತೆ. ನಿಧಾನಕ್ಕೆ ಲೈಟಾಗಿ ಪ್ರೆಸ್ ಮಾಡಬೇಕಾಗತ್ತೆ. ಅದನ್ನೆಲ್ಲ ಹಾಕಿ ಕುಕ್ಕರ್‌ನಲ್ಲಿ ಒಂದು 1/4 ಕಪ್ಪಷ್ಟು ಎಣ್ಣೆ ಮತ್ತೆ 1 ಚೊಂಬಷ್ಟು ನೀರನ್ನ ಹಾಕಿ ಇದನ್ನ ನಾನು ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಬಿಟ್ಟೆ. ಕೈಮಾ ಉಂಡೆ ಎಲ್ಲ ಸ್ವಲ್ಪ ಬೆಂದಿದೆ ಅಂತ ಅನ್ಸಿದ್ಮೇಲೆ ನಾವು ಸಪರೇಟ್ ಆಗಿ ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ವಲ್ಲ ಮಸಾಲ ಅದನ್ನ ಕೂಡ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಮತ್ತೆ ಬಾಯ್ಲ್ ಆಗೋದಕ್ಕೆ ಒಂದು 15-20 ಮಿನಿಟ್ಸ್ ಇಟ್ಬಿಟ್ಟೆ. ಅದಾದ್ಮೇಲೆ ಈ ಕೈಮಾ ಉಂಡೆ ಸಾರು ರೆಡಿ ಆಯ್ತು. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಈ ಅಡುಗೆ ಎಲ್ಲ ಮಾಡಿ ಮುಗಿಸಿದ್ಮೇಲೆ ರೆಡಿಯಾಗಿ ನಮ್ಮ ಅಣ್ಣನ ಮನೆಗೆ ಬಂದಿದ್ವಿ. ಆಕ್ಚುಲಿ ನಮ್ಮ ಅಣ್ಣನ ಮಗನಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ. ಸರಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ನಾನು ಈ ವಿಡಿಯೋ ಮಾಡಿದಾಗ ಅವ್ನು ರಿಕವರ್ ಆಗಿದ್ದ ಆದಷ್ಟುನು. ಸೊ ಅಲ್ಲಿ ಅವನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾ ಅವ್ನು ಮಾಡಿದ ಡ್ರಾಯಿಂಗ್ಸ್ ಎಲ್ಲ ನಮಗೆ ತೋರಿಸ್ತಾ ಇದ್ದ. ನಾನು ಇದು ಮಾಡಿದ್ದೀನಿ ನೋಡಿ ಅಂತ. ಸೊ ಅದನ್ನೆಲ್ಲ ನೋಡ್ತಾ ಇದ್ವಿ. ಇದು ಅವ್ರ ಅಪ್ಪ ಅಂತೆ. ಸೊ ಇದನ್ನೆಲ್ಲ ನೋಡಿ ನಗು ಬಂತು. ಬಟ್ ಕ್ಯೂಟ್ ಆಗಿ ಅನ್ನಿಸ್ತು. ಅಲ್ಲಿಂದ ನಾವು ಡಿಮಾರ್ಟ್‌ಗೆ ಹೋಗಿ ಡಿಮಾರ್ಟಿಂದ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ವಾಪಸ್ ಮನೆಗೆ ಬಂದಿದ್ದಾಯ್ತು. ಮನೆಗೆ ಬಂದ್ಮೇಲೆ ಊಟ ಸರ್ವ್ ಮಾಡ್ತಾ ಇದ್ದೆ. ಚಿಕನ್ ಕಬಾಬ್ ಕೂಡ ಮಾಡಿದ್ವಿ. ಸೊ ಅದನ್ನ ಕೂಡ ಡೀಪ್ ಫ್ರೈ ಎಲ್ಲ ಮಾಡಿ
ಊಟ ಮಾಡಿದ್ದಾಯಿತು. ನೆಕ್ಸ್ಟ್ ಡೇ ಇವಾಗ ನಾನು ಅಮ್ಮನ ಮನೆಯಿಂದ ಹೊರಟ್ಬಿಟ್ಟೆ. ಹಸ್ಬೆಂಡ್‌ಗೆ ಸ್ವಲ್ಪ ಕೆಲಸ ಆಯ್ತು ದಾರಿನಲ್ಲಿ ಅಂದ್ಬಿಟ್ಟು ಅವರು ಅಲ್ಲಿ ಹೋಗಿದ್ರು. ನಾನು ಒಬ್ಳೇ ಕುತ್ಕೊಂಡು ಎಲ್ಲಿ ವೇಟ್ ಮಾಡೋದು ಅಂದ್ಬಿಟ್ಟು ಇಲ್ಲಿ ಮ್ಯಾಕ್ಸ್ ಇತ್ತು. ಸೊ ಅಲ್ಲಿಗೆ ಬಂದು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಎಲ್ಲ ಸುತ್ತಾಡ್ತಾ ಇದ್ದೆ. ಆ್ಯಂಡ್ ನಾನು ಈ ಒಂದು ಡ್ರೆಸ್‌ನ ಕೂಡ ನಾನು ತಗೊಂಡೆ. ತುಂಬಾನೇ ಇಷ್ಟ ಆಯ್ತು ನನ್ಗೆ. ಅದನ್ನ ತಗೊಂಡೆ. ಶಾಪಿಂಗ್ ಎಲ್ಲ ಮಾಡಿದ್ಮೇಲೆ ಇನ್ನೇನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಮೇಲೇನೆ ಅಂದ್ರೆ ಅದರ ನೆಕ್ಸ್ಟ್ ಫ್ಲೋರ್‌ನಲ್ಲೇನೆ ಹೋಮ್ ಸೆಂಟರ್ ಇತ್ತು. ಸರಿ ಅಲ್ಲೇ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ. ಅಲ್ಲಿ ಅಂದ್ರೆ ನನ್ನ ಫೇವ್ರೆಟ್ ಕಿಚನ್ ಕುಕ್‌ವೇರ್ಸ್ ಎಲ್ಲ ಇರುತ್ತಲ್ವಾ? ಅದನ್ನೆಲ್ಲ ನೋಡ್ತಾ ಎಕ್ಸ್‌ಪ್ಲೋರ್ ಮಾಡೋಣ ಅಂತ ಬಂದಿದ್ದೆ. ಕ್ಯೂಟ್ ಆಗಿರೋಂಥ ಐಟಮ್ಸ್ ಎಲ್ಲಾನು ಇತ್ತು. ಬಟ್ ನಾನು ಯಾವ್ದು ತಗೊಂಡಿಲ್ಲ. ಜಸ್ಟ್ ವಿಂಡೋ ಶಾಪಿಂಗ್ ಮಾಡಿದ್ದೆ ಅಷ್ಟೇ ಟೈಮ್ ಪಾಸ್ ಆಗ್ಲಿ ಅಂತ. ಸೊ ಕಲೆಕ್ಷನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು, ಯುನೀಕ್ ಆಗಿತ್ತು. ಹಂಗೆ ಎಲ್ಲಾ ಕಡೆ ಸುತ್ತಾಡಿ ನನ್ಗೆ ಕಾಲ್ ನೋವೇ ಬಂದ್ಬಿಡ್ತು. ಎಲ್ಲಾದ್ರೂ ಕುತ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ಸ್ವಲ್ಪ ಹಸುವಾಗ್ತಾ ಇತ್ತು. ಸರಿ ಹಸ್ಬೆಂಡ್‌ಗೆ ಕಾಲ್ ಮಾಡ್ದೆ ಇನ್ನ ಎಷ್ಟೊತ್ತಾಗುತ್ತೆ ಅಂತ. ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಪಕ್ಕದಲ್ಲೇ ಪೋಲಾರ್ ಬೇರ್ ಇತ್ತು. ಸರಿ ಅಂತ ಅಲ್ಲೋಗಿ ನಾನು ಇಷ್ಟ ಆಗಿರೋಂಥ ಡೆಸರ್ಟ್‌ನ ಆರ್ಡರ್ ಮಾಡಿದೆ ಟಿರಾಮಿಸು. ಸೊ ಇದೇ ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.